ಸಿಎಂ ಬದಲಾವಣೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕಳೆದ 1 ವರ್ಷದಿಂದ ಇತ್ತು. ಆದ್ರೆ ಇದೀಗ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂತಹ ಇವತ್ತಿನ ಹೇಳಿಕೆ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯಿತಾ? ಹಾಗಾದ್ರೆ ಡಿಕೆ ಶಿವಣ್ಣ ಏನ್ ಮಾಡುತ್ತೆ? ಕಾಂಗ್ರೆಸ್ ಮೇಲೆ ಈ ಹೇಳಿಕೆ ಯಾವೆಲ್ಲ ಪರಿಣಾಮಗಳಿಗೆ ಕಾರಣ ಆಗಬಹುದು ಅನ್ನೋದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇನ್ನು ಚದುರಂಗದ 2ನೇ ಸ್ಟೋರಿಯಲ್ಲಿ ನಿನ್ನೆ ರಾಜ್ಯದಲ್ಲಿ ಸುರಿದಂತಹ ಮಹಾಮಳೆ, ಬೆಂಗಳೂರಲ್ಲಿ ಮರಣ ಮಳೆಯಾಗಿದ್ದನ್ನ ನಾವು ನೋಡಬಹುದು. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ತುರ್ತು ಸಭೆಯಲ್ಲಿ ಏನೆಲ್ಲ ಸೂಚನೆಗಳನ್ನ ನೀಡಲಾಗಿದೆ, ಯಾರ ತಲೆದಂಡ ಆಗಿದೆ, ಮಳೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚದುರಂಗದ ಹೆಡ್ಲೈನ್ಸ್. ಬೌರಿಂಗ್ ಗೋಡೆ ಕುಸಿತ, 7 ಸಾವು, ಎಂಜಿನಿಯರ್ ತಲೆದಂಡ, ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಅಮಾನತಿಗೆ ಸಿಎಂ ಸೂಚನೆ, ತುರ್ತು ಕ್ರಮಗಳಿಗೂ ತಾಕೀತು. ಸರ್ಕಾರಕ್ಕೆ ಲೋಕಾಯುಕ್ತರ ಚಾಟಿ, ಬೌರಿಂಗ್ ದುರಂತದ ಬಗ್ಗೆ ಸುಮೋಟೋ ಕೇಸ್, ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸರ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಇಲ್ಲ, ಸೋನಿಯಾ ರಾಹುಲ್ ಗಾಂಧಿ ಜೊತೆ ನಾವು ಚರ್ಚೆ ಮಾಡ್ತೇವೆ, ಎಐಸಿಸಿ ಅಧ್ಯಕ್ಷ ಖರ್ಗೆ ಸ್ಫೋಟಕ ಹೇಳಿಕೆ. ಸದ್ಯಕ್ಕಂತೂ ಬದಲಾವಣೆ ಇಲ್ಲ, ಆಮೇಲೆ ನೋಡೋಣ. ಒಂದೇ ಮಾತಲ್ಲಿ ಎಲ್ರಿಗೂ ಉತ್ತರ ಕೊಟ್ರ ಖರ್ಗೆ, ಸಿಎಂ ಸಿದ್ದರಾಮಯ್ಯ ಸೇಫ್ ಆದ್ರ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಸದ್ಯಕ್ಕಿಲ್ಲ ಬದಲಾವಣೆ. ಈಗ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತದೆ. ಅವರು ಆಗೋದಾದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ. ನಾನು ಉತ್ತಮ ಅಂತ ನೀವು ಹೇಳ್ತೀವಿ, ಅವರು ಹೇಳ್ತಾರೆ, ನಾನು ಹೇಳ್ತಾರೆ. ಅಧಿಕಾರ ಹಂಚಿಕೆ, ಸಿಎಂ ಸ್ಥಾನ ಬದಲಾವಣೆ ವಿಚಾರ ಕಳೆದ 1 ವರ್ಷದಿಂದನೂ ಬಹಳ ಜೋರಾಗಿ ಸೌಂಡ್ ಮಾಡ್ತಾನಿತ್ತು. ಆಗಾಗ ಟರ್ಮ್ ವೈಸ್ ಆಗಿ ಈ ವಿಚಾರ ಮುನ್ನೆಲೆಗೆ ಬರ್ತಾನೆ ಇತ್ತು. ಪ್ರತಿ ಬಾರಿ ಕೂಡ 2 ಬಣದವರು ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು, ಲಾಬಿಗಳನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಇದೀಗ ಸಿಎಂ ಬದಲಾವಣೆ ಆಗೇ ಹೋಗುತ್ತೆ ಅನ್ನುವಂತಹ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲೇ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕೊಟ್ಟಂತಹ ಒಂದು ಲೈನಿನ ಉತ್ತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗೋದು ಗ್ಯಾರಂಟಿ. ಸಿಎಂ ಬದಲಾವಣೆ ವಿಚಾರ ಸದ್ಯಕ್ಕಂತೂ ಇಲ್ಲ. ಖುದ್ದು ಎಐಸಿಸಿ ಅಧ್ಯಕ್ಷರಿಂದನೇ ಅತಿ ದೊಡ್ಡ ಸಂದೇಶ. ಈ ಮೂಲಕ ಇದೀಗ ಕಳೆದ ಹಲವು ದಿನಗಳಿಂದಲೂ ಆಲ್ಮೋಸ್ಟ್ ಇದೀಗ ಈ 1-1.5 ತಿಂಗಳಲ್ಲಿ ಅಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ವಿಚಾರದಲ್ಲಿ ಇದೀಗ ಎಐಸಿಸಿ ಅಧ್ಯಕ್ಷರೇ ಅತ್ಯಂತ ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಸಿಎಂ ಬದಲಾವಣೆ ಆಗುತ್ತೆ ಅನ್ನುವ ಸಂದರ್ಭದಲ್ಲೇ ಮತ್ತೊಂದು ಕೂಗು ಕೇಳಿ ಬರ್ತಾ ಇದ್ದು, ಅದು ದಲಿತ ಸಿಎಂ ಆಗಬೇಕು ಅಂತ ಹೇಳಿ. ದಲಿತ ಸಿಎಂ ಚರ್ಚೆಗೂ ಕೂಡ ಬ್ರೇಕ್ ಹಾಕಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ಮೂಲಕ ಇಲ್ಲಿವರೆಗೂ ಕೂಡ ಸಿಎಂ ಬದಲಾವಣೆ ಆಗತ್ತಾ ಇಲ್ವಾ, ಮಾಡ್ತಾರಾ ಇಲ್ವಾ, ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ, ಗೊಂದಲಗಳಿಗೆ ತೆರೆ ಬೀಳೋದು ಯಾವಾಗ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇತ್ತು. ಅವೆಲ್ಲದಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಉತ್ತರವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಬರ್ತ್ಡೇ ದಿನ ಅವರಿಗೆ ಒಂದು ಗಿಫ್ಟ್ ಸಿಗುತ್ತೆ ಅಂತ ಹೇಳಲಾಗಿತ್ತು. ಈಗ ಅದಕ್ಕೂ ಕೂಡ ತೆರೆ ಬಿದ್ದ ಹಾಗೆ ಕಾಣಿಸುತ್ತೆ. ಹಾಗಾದ್ರೆ ಸದ್ಯಕ್ಕಿಲ್ಲ ಬದಲಾವಣೆ ಅನ್ನುವಂತಹ ವಿಚಾರವನ್ನ ಏನು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ 2.5 ವರ್ಷ ಕಳೆಯುತ್ತಲೇ ಶುರುವಾಗಿದ್ದಂತಹ ಈ ಒಂದು ಚರ್ಚೆಗೆ ಇದೀಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕಾರಣ ಕಳೆದ ಕೆಲವು ದಿನಗಳಿಂದಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಆಗ್ತಾ ಇತ್ತು, ಚರ್ಚೆಗಳು ಆಗ್ತಾ ಇತ್ತು, ಬಣ ರಾಜಕೀಯ, ಸ್ಟೇಟ್ಮೆಂಟ್ಗಳ ರಾಜಕೀಯ ಆಗ್ತಾ ಇತ್ತು. ಮೇ ಡೆಡ್ಲೈನ್ ಅನ್ನುತ್ತಿದ್ದಂತಹ ಡಿಕೆ ಬ್ರದರ್ಸ್ಗೂ ಕೂಡ ಈ ಮೂಲಕ
ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಅತಿ ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಒಂದು ಸಂದೇಶ ಇದೀಗ ಈ ಬಣದವರನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು. ಸಿಎಂ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಕಾರಣ, ಕಳೆದ ಕೆಲವು ದಿನಗಳಿಂದಲೂ ಕೂಡ ಮೇ 4ಕ್ಕೆ ರಿಸಲ್ಟ್ ಇದೆ, ಪಂಚರಾಜ್ಯಗಳ ರಿಸಲ್ಟ್ ಆದ ಬಳಿಕ ಬೆಳವಣಿಗೆ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರಗಳು. ಅದೇ ಕಾರಣಕ್ಕಾಗಿ ಅನೇಕ ನಾಯಕರುಗಳು ದೆಹಲಿಗೆ ಹೋಗಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ದೊಡ್ಡ ಮಟ್ಟದಲ್ಲಿ ಈ ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ದಿದ್ದನ್ನ ನಾವು ಗಮನಿಸಬಹುದು. ಆದ್ರೆ ಇವೆಲ್ಲದಕ್ಕೂ ಕೂಡ ಇದೀಗ ತೆರೆ ಎಳೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸದ್ಯಕ್ಕಂತೂ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಮುಂದೆ ನೋಡೋಣ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಡುವುದರ ಮೂಲಕ ಇಲ್ಲಿವರೆಗೂ ಇದ್ದಂತಹ ಈ ಒಂದು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ರ. ಪ್ರಮುಖ ನಿರ್ಧಾರಗಳಲ್ಲಿ ಸೋನಿಯಾ ಗಾಂಧಿ ನಿರ್ಧಾರವೇ ಅಂತಿಮ. ನೀವು ಯಾರನ್ನೇ ಭೇಟಿ ಆದ್ರೂ, ಯಾರ ಹತ್ರ ಬಂದು ಲಾಬಿ ಮಾಡಿದ್ರು ಕೂಡ ಕೊನೆಗೆ ನಿರ್ಧಾರ ಆಗೋದು ಅದು ಕಾಂಗ್ರೆಸ್ನ ಅಧಿನಾಯಕಿಯಾಗಿರುವಂತಹ ಸೋನಿಯಾ ಗಾಂಧಿಯವರ ನಿರ್ಧಾರದ ಮೂಲಕ. ಹಾಗಾಗಿ ಏನೇ ಬದಲಾವಣೆಗಳು ಆಗಬೇಕು ಅಂತ ಹೇಳಿದ್ರು ಕೂಡ ಅದು ಸಿಎಂ ಸ್ಥಾನದ ಬದಲಾವಣೆ ಅನ್ನುವಂತಹ ವಿಚಾರ ಬಹಳ ಪ್ರಮುಖವಾದಂತಹ ವಿಚಾರ. ಹಾಗಾಗಿ ನಿರ್ಧಾರ ಅಂತಿಮವಾಗಿ ಅದು ಸೋನಿಯಾ ಗಾಂಧಿಯವರದಾಗಿರುತ್ತೆ, ರಾಹುಲ್ ಗಾಂಧಿಯವರದಾಗಿರುತ್ತೆ. ಸೊ ಬದಲಾವಣೆಯ ಸಂದರ್ಭಗಳು ಅಂತ ಹೇಳಿ ಬಂದ್ರೆ ರಾಹುಲ್ ಗಾಂಧಿ ಹಾಗೆಯೇ ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆ ಆಗಬೇಕು. ಅವರು ಕೂಡ ಚರ್ಚೆಯನ್ನ ಮಾಡಿದ ಬಳಿಕವೇ ಈ ಒಂದು ನಿರ್ಧಾರ ಹೊರಬೀಳುತ್ತೆ. ಸೊ ಬದಲಾವಣೆ ಮಾಡೋದೇ ಆದ್ರೆ ಇಮಿಡಿಯೇಟ್ ಆಗಿ ಅಂತೂ ಆಗೋದಿಲ್ಲ. ಕಾರಣ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರಿಂದಲೂ ಮಾಹಿತಿಯನ್ನು ಸಂಗ್ರಹ ಮಾಡಬೇಕಾಗುತ್ತೆ, ಮಾತನಾಡಬೇಕಾಗುತ್ತೆ. ಈ ವಿಚಾರದಲ್ಲಿ ಏನೇನು ಆಗತ್ತೆ, ಡೆವಲಪ್ಮೆಂಟ್ಸ್ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗುತ್ತೆ. ಸಾಕಷ್ಟು ಸಮಯ ಹಿಡಿಯುತ್ತೆ ಈ ಒಂದು ನಿರ್ಧಾರ ಆಗಬೇಕು ಅಂದ್ರೆ, ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಸಿದ್ದರಾಮಯ್ಯ ಅವರು ಇರುವಂತಹ ಸಂದರ್ಭದಲ್ಲಿ ಯಾಕೆ ಸಿಎಂ ಸ್ಥಾನದ ಬದಲಾವಣೆ? ಸಿಎಂ ಇರುವಂತಹ ಸಂದರ್ಭದಲ್ಲಿ ಬದಲಾವಣೆಯ ವಿಚಾರ ಅನ್ನೋದೇ ಬರೋದಿಲ್ಲ. ಈ ರೀತಿಯಾದಂತಹ ಚರ್ಚೆಗಳೇ ಅನಾವಶ್ಯಕ ಅನ್ನುವಂತಹ ಮಾತನ್ನ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರೋದು. ಸದ್ಯಕ್ಕಂತೂ ಯಾವುದೂ ಇಲ್ಲ ಅಂತ ಹೇಳೋದ್ರ ಮೂಲಕ ಎರಡೂ ಟೀಮ್ಗೂ ಕೂಡ, ಸಿದ್ದರಾಮಯ್ಯ ಅವರ ಟೀಮ್ ಹಾಗೆಯೇ ಡಿಕೆ ಟೀಮ್ಗೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರ ಇವತ್ತಿನ ಸ್ಟೇಟ್ಮೆಂಟ್ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಬೆಳವಣಿಗೆಗಳಿಗೆ ಅಂತೂ ಕಾರಣ ಆಗಬಹುದು. ಅದು ಯಾವ ರೀತಿಯ ಬೆಳವಣಿಗೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೋಡೋಣ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಇವತ್ತಿನ ಈ ಒಂದು ಸ್ಟೇಟ್ಮೆಂಟ್. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ನೋಡಿ, ಯಾವಾಗ ಸಿಎಂ ಸ್ಥಾನದ ಬದಲಾವಣೆಯ ವಿಚಾರದಲ್ಲಿ ಡಿಕೆ ಟೀಮ್ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಲಾಬಿ ಮಾಡುವಂತಹ ಕೆಲಸ, ಆಗಾಗ ಸ್ಟೇಟ್ಮೆಂಟ್ ಅನ್ನು ಕೊಡುವಂತಹ ಕೆಲಸ ಆಯಿತು, ಅಥವಾ ಸಿಎಂ ಸ್ಥಾನ ಬದಲಾವಣೆ ಆಗಬಹುದು ಅನ್ನುವಂತಹ ರೀತಿಯ ಬೆಳವಣಿಗೆ ನಡೆದು ಆಗ ಇಮಿಡಿಯೇಟ್ ಆಗಿ ಕೇಳಿ ಬಂದಂತಹ ವಿಚಾರ ಅಂತ ಹೇಳಿದ್ರೆ ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಮುನ್ನೆಲೆಗೆ ಬಂತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಾಗಿ ಲಾಬಿ ಮಾಡುವಂಥದ್ದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನೇ ಹೇಳುವಂತಹ ಕೆಲಸ ಕೂಡ ಆಯಿತು. ಬದಲಾವಣೆ ಮಾತು ಕೇಳುತ್ತಲೇ ದಲಿತ ಸಿಎಂ ದಾಳವನ್ನ ಸಿದ್ದರಾಮಯ್ಯ ಅವರ ಟೀಮ್ ಉರುಳಿಸಿತು. ಕಾರಣ, ಅಲ್ಲಿ ಬೇರೆ ಯಾರು ಆಗಬಾರ್ದು, ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀವಿ ಅನ್ನೋದು ಕಾಂಗ್ರೆಸ್ಗೆ ಹಿಂದಲೂ ಕೂಡ ಮಾಡಿಲ್ಲ ಅನ್ನುವಂತಹ ಹಣೆಪಟ್ಟಿ ಇದೆ. ಅದನ್ನ ಈ ಸಂದರ್ಭದಲ್ಲಿ ನಾವು ಬಳಸಿಕೊಳ್ಳೋಣ ಅನ್ನುವಂತಹ ರೀತಿಯಲ್ಲಿ. ಸೊ ಬದಲಾವಣೆ ನೀವು ಮಾಡಬೇಕು, ಮಾಡೋದೇ ಅಂತ ಆದ್ರೆ ದಲಿತರನ್ನೇ ಸಿಎಂ ಮಾಡಿ ಅನ್ನುವಂತಹ ಹಕ್ಕೊತ್ತಾಯವೂ ಕೂಡ ಬಹಳ ಜೋರಾಗಿ ಕೇಳಿ ಬಂತು. ಅಷ್ಟು ಮಾತ್ರ ಅಲ್ಲ, ದಿಲ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಆಪ್ತರು ಒತ್ತಡವನ್ನ ಹೇರಿದ್ರು. ದಲಿತ ಮುಖ್ಯಮಂತ್ರಿಯನ್ನೇ ಮಾಡಿ ಅನ್ನುವಂತಹ ಒತ್ತಾಯವನ್ನ ಕೂಡ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿಎಂ ಆಗ್ಲಿ ಅನ್ನುವಂತಹ ಹೊಸ ದಾಳವನ್ನ ಉರುಳಿಸಿದ್ರು. ಕಾರಣ, ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂತಹ ಪ್ರಯತ್ನವನ್ನ ಸಿದ್ದು ಟೀಮ್ ಅಲ್ಲಿ ಮಾಡ್ತು. ಕಾರಣ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಹೇಳಿದ್ರೆ ಯಾರು ಕೂಡ ಏನು ಹೇಳೋದಿಲ್ಲ, ಗಪ್ಚುಪ್ ಆಗ್ತಾರೆ. ಹಾಗಾಗಿ ಈ ದಾಳವನ್ನ ಉರುಳಿಸಿದ್ರು. ಯಾವುದೇ ಕಾರಣಕ್ಕೂ ಡಿಕೆಶಿ ಸಿಎಂ ಆಗಬಾರ್ದು, ಆದ್ರೆ ಒಂದು ವೇಳೆ ಬದಲಾವಣೆ ಮಾಡೋದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಯಾಕೆ ಆಗಬಾರ್ದು ಅನ್ನುವಂತಹ ದಾಳವನ್ನ ಉರುಳಿಸೋದ್ರ ಮೂಲಕ ಇಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ಕೆಲಸವನ್ನ ಸಿದ್ದು ಟೀಮ್ ಮಾಡ್ತು. ಹಾಗಾದ್ರೆ ಈ ವಿಚಾರದಲ್ಲಿ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡಿ. ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ
ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭನೂ ಅಲ್ಲ ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಅವರಿಗೆಲ್ಲವೂ ಗೊತ್ತಿದೆ. ಹಾಗಾಗಿ ನಾವುಗಳು ಯಾರು ಹೇಳಿದರೆ ಅದಕ್ಕೆ ಏನು ಅಷ್ಟೊಂದು ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಕ್ಕೆ ನೋಡಿದ್ರೆ ಅವ್ರಿಗೂ ಕೂಡ CM ಆಗುವಂತ ಆಸೆ ಏನಾದ್ರು ಇದೆಯಾ ಅಂತ. ಅಲ್ಲ, ನಮಗೆ ಅವ್ರು ಆಗಿದ್ರೆ ಬಹಳ ಸಂತೋಷ. ಯಾಕೆಂದರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥವ್ರು. ಅವರು ಆಗೋದಾದರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ನಮ್ಮಲ್ಲಿ ಏನು ಒಂದು ಭಾವನೆ ಏನಿದೆ ನಮಗೆ ಅಂದರೆ, ಅವರ ಜೊತೆಯಲ್ಲಿದ್ದಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವರು, ಅವರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ಕಾಂಗ್ರೆಸ್ ಪಕ್ಷದಲ್ಲಿ ಸಮಕಾಲೀನರಾಗಿ ಕೆಲಸ ಮಾಡಿದ್ರು. ಅವರೆಲ್ಲರೂ ಮುಖ್ಯಮಂತ್ರಿಗಳಾದರು. ಇವರು ಕೂಡ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯವನ್ನು ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ. ನಮಗೆ ಒಂದು ಅನಿಸುತ್ತೆ, ಅವರು ಆಗಿದ್ರೆ ಅವರ ಏನು 50 ವರ್ಷದ ಸೇವೆಗೆ ಒಂದು ಅಂತ್ಯ, ಒಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅದಕ್ಕಾಗಿ ನಾನು ಹೇಳಿದ್ದು, ಅವರು ಬಂದು ಆದರೆ ಯಾರು ಅಷ್ಟು ಹಿರಿಯರು ಬಂದಾಗ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದು ಇರೋದಿಲ್ಲ ಅಂತ ಹೇಳಿದೆ ನಾನು. ಖರ್ಗೆ ಅವರಾದರೆ ಸಂತೋಷ. ಆದರೆ ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿದೆ ಅದರ ಮೇಲಿದೆ ನೋಡಿ. ಏನಾಗುತ್ತೆ ಏನು ಬಿಡುತ್ತೆ ಅನ್ನೋದಕ್ಕಿಂತ ನಮ್ಮಲ್ಲಿ ಹೈಕಮಾಂಡ್ ಅನ್ನೋದು, ಹೈಕಮಾಂಡ್ ನಿರ್ಧಾರದ ಮೇಲೆ ನಾವೆಲ್ಲವೂ ನಡೀತಾ ಇರೋದು. ಹೀಗಾಗಿ ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದಕ್ಕೆ ನಾವು ಬದ್ಧ ಕೆಲಸವನ್ನು ಮಾಡ್ತೀವಿ. ನಾವು ಪಕ್ಷದ ಶಿಸ್ತಿನ ಸಿಪಾಯಿ. ಎಂತಹ ಪಾಯಿಂಟ್ ಅನ್ನ ಸಿದ್ದರಾಮಯ್ಯ ಟೀಮ್ ಇಡ್ತು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿಟ್ಟರೆ ಯಾರು ಕೂಡ ಏನು ಮಾತಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ದಲಿತ ಅಸ್ತ್ರವನ್ನ ಪ್ರಯೋಗ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದಕ್ಕೂ ಕೂಡ ಬ್ರೇಕ್ ಹಾಕಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಇಲ್ಲಿ ಹೆಸರನ್ನೇ ಪ್ರಸ್ತಾಪ ಮಾಡಲಾಗ್ತಾ ಇತ್ತು. ದಲಿತ CM ಚರ್ಚೆಗಳಿಗೂ ಕೂಡ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಬ್ರೇಕ್ ಅನ್ನ ಹಾಕಿದ್ದಾರೆ. ಅಂತಹ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಖರ್ಗೆ CM ಆಗ್ತಾರೆ ಅನ್ನುವಂತಹ ಚರ್ಚೆಗೂ ಕೂಡ ಇದೀಗ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರಿಂದಲೇ ಇತಿಶ್ರೀಯನ್ನ ಹಾಕಲಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ, ಆದ್ರೆ ನಮ್ಮ ಹಣೆ ಬರಹ ಅಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇಲ್ಲಿ ಮಾಡಿದ್ದಾರೆ. ಸಿದ್ಧಾಂತ, ಪಕ್ಷನಿಷ್ಠೆ, ಸುದೀರ್ಘ ಸೇವೆ, ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಅನ್ನುವಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ವಿಚಾರಕ್ಕೂ ಕೂಡ ಅವರು ಬ್ರೇಕ್ ಅನ್ನ ಹಾಕಿದ್ದಾರೆ. ಸದ್ಯಕ್ಕಂತೂ CM ಬದಲಾವಣೆ ಇಲ್ಲ ಅನ್ನುವ ಮೂಲಕ ಇಲ್ಲೇವರೆಗೂ ಕಳೆದ 1 ವರ್ಷಗಳಿಂದಲೂ ಕೇಳಿ ಬರ್ತಾ ಇದ್ದಂತಹ ಈ ಒಂದು CM ವಿಚಾರ, ಹಾಗೇನೆ ದಲಿತ CM ವಿಚಾರ, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ವಿಚಾರಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಏನು ಹೇಳಿದ್ದಾರೆ ನೋಡಿ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆ ಭಾರ ಅನ್ನೋಕ್ಕಿಂತಲೂ ಒಂದು ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಈ ಮೂಲಕ ಇಲ್ಲಿವರೆಗೂ ಇದ್ದಂತಹ ಗೊಂದಲ ಕೇವಲ ಕಾಂಗ್ರೆಸ್ನ ಒಳಗೆ, ಅವರ ಆಪ್ತರ ಟೀಮ್ ಒಳಗೆ ಮಾತ್ರ ಗೊಂದಲ ಇದ್ದಿದ್ದಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಗೊಂದಲ ಇತ್ತು. CM ಬದಲಾವಣೆ ಆಗ್ತಾರಾ, CM ಚೇಂಜ್ ಆಗ್ತಾರಾ, ಯಾರಾಗ್ತಾರೆ CM ಅನ್ನುವಂತಹ ಇಂತಹ ಗೊಂದಲ ಇತ್ತಲ್ಲ, ಇದು ಒಂದು ಪಕ್ಷಕ್ಕೂ ಸಂದೇಶ, ವಿರೋಧ ಪಕ್ಷಕ್ಕೂ ಸಂದೇಶ, ಜನರಿಗೂ ಕೂಡ ಸಂದೇಶವನ್ನ ಕೊಟ್ಟರು. ಈ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಲಾಗಿದೆ, ಬ್ರೇಕ್ ಅನ್ನ ಹಾಕಲಾಗಿದೆ. ಕಾಂಗ್ರೆಸ್ನೊಳಗೆ ಇಲ್ಲಿವರೆಗೂ ಕೂಡ ದಿನೇ ದಿನೇ ಕುರ್ಚಿಯ ಕಚ್ಚಾಟ
ಕಾದಾಟ ಜಾಸ್ತಿ ಆಗ್ತಾ ಇತ್ತು, ಡೆಡ್ಲೈನ್ಗಳ ಮೇಲೆ ಡೆಡ್ಲೈನ್ ಕೊಡಲಾಗ್ತಿತ್ತು. ಅದರಲ್ಲೂ ಈ ಸಲ ಮೇ 15 ಅನ್ನುವಂತಹ ಡೆಡ್ಲೈನ್ ಅನ್ನು ಕೂಡ ನಾವು ಗಮನಿಸಿದ್ವಿ. ಕಾರಣ ಡಿ.ಕೆ. ಶಿವಕುಮಾರ್ ಅವರ ಬರ್ತ್ಡೇಗೆ ಅವರಿಗೆ ಹೈಕಮಾಂಡ್ ಖಂಡಿತವಾಗ್ಲೂ ಕೂಡ ಒಂದು ಗಿಫ್ಟ್ ಕೊಟ್ಟೇ ಕೊಡುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿವರೆಗೂ ಚರ್ಚೆ ಮಾಡಿದ್ದನ್ನ ನಾವು ನೋಡ್ತಿದ್ವಿ. ಹೈಕಮಾಂಡ್ ವರೆಗೂ ಕೂಡ ಹೋಗಿದೆ ಬಣಗಳ ದೂರು ಪ್ರತಿದೂರು. ಒಬ್ರು ಹೋಗೋದು, ಇನ್ನೊಬ್ರು ಬರೋದು, ಮತ್ತೆ ಇನ್ನೊಬ್ರು ಹೋಗೋದು. ಇದೇ ರೀತಿಯಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾನೆ ಇದ್ರು. ಡಿ.ಕೆ. ಬ್ರದರ್ಸ್ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರ ಬಣದವರ ಆಗಿರ್ಬೋದು, ಸಿದ್ದರಾಮಯ್ಯ ಅವರ ಆಪ್ತರ ಆಗಿರ್ಬೋದು, ಹೀಗೆ ಹೈಕಮಾಂಡ್ ಅವರನ್ನ ಮೀಟ್ ಮಾಡಿ ದೂರು ಪ್ರತಿದೂರನ್ನ ಕೊಡ್ತಾನೆ ಇದ್ರು. ಆದಷ್ಟು ಬೇಗ ಎಲ್ಲ ಗೊಂದಲವನ್ನ ಬಗೆಹರಿಸ್ತೇವೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಈ ಎಲ್ಲ ಗೊಂದಲಗಳು ಏನಿದೆ, ಈ ಗೊಂದಲಗಳಿಗೆ ತೆರೆ ಎಳೆಯುವ ಕೆಲಸವನ್ನ ನಾವು ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿದ್ದಾರೆ. ಕರ್ನಾಟಕದ ಗೊಂದಲ ಇದೆ, ರಾಜ್ಯದ ನಾಯಕತ್ವ ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ಈಗ ಇರುವಂತಹ ಕುತೂಹಲ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣ ಅಥವಾ ಟೀಮ್ ಏನ್ ಮಾಡುತ್ತೆ ಅಂತ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ನಾವು ಗಮನಿಸಿದ್ವಿ. ಯಾಕಂದ್ರೆ 136 ಶಾಸಕರು ಕೂಡ ನನ್ನ ಹಿಡಿತದಲ್ಲೇ ಇದ್ದಾರೆ, ಆ ಒಂದು ಸಂಘಟನೆ ನಾನು ಮಾಡಿರುವುದು, ನನ್ನ ಶಾಸಕರು ನನ್ನ ಜೊತೆ ಇದ್ದಾರೆ ಅನ್ನುವ ವಿಚಾರವನ್ನ ಕೂಡ ಹೇಳಿದ್ರು. ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಇವತ್ತಿನ ಸ್ಟೇಟ್ಮೆಂಟ್ ನಿಂದ ಡಿ.ಕೆ. ಟೀಮ್ ಅಲ್ಲಿ ಸಹಜವಾಗಿ ಒಂದು ರೀತಿಯಾದಂತಹ ಕಂಪನ ಉಂಟಾಗಿರುವುದು ಸುಳ್ಳಲ್ಲ. ಖರ್ಗೆ ಮಾತಿನಿಂದ ಸಹಜವಾಗಿ ಡಿ.ಕೆ. ಟೀಮ್ ನಲ್ಲಿ ಒಂದು ರೀತಿಯ ಕಂಪನ ಉಂಟಾಗಿದೆ. ಇಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಮತ್ತೆ ಮತ್ತೆ ನಮಗೆ ಹಿನ್ನಡೆ ಆಗ್ತಾ ಇದೆ. ಮೇ 15ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಬರ್ತ್ಡೇ, ಹಾಗಾಗಿ ಅವರಿಗೆ ಅವತ್ತಿನ ದಿನ ಖಂಡಿತ ಗಿಫ್ಟ್ ಸಿಗುತ್ತೆ ಅನ್ನುವಂತಹ ಒಂದು ಯೋಚನೆಯಲ್ಲಿ ಇದ್ರು. ಆದ್ರೆ ಆ ನಿರೀಕ್ಷೆ ಕೂಡ ಈಗ ಹುಸಿಯಾದಾಗೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ಮೇ 4ರ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ, ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ಹಾಗೆ ಕರ್ನಾಟಕದಲ್ಲಿ ನಡೆದಂತಹ 2 ಉಪಚುನಾವಣೆಗಳ ರಿಸಲ್ಟ್ ಬಳಿಕ ದೆಹಲಿಗೆ ಹೋಗುವ ಪ್ಲಾನ್ ಅನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಹೋಗಿ ಮತ್ತೆ ಇದೇ ವಿಚಾರಕ್ಕೆ ಒತ್ತಡವನ್ನ ಹೇರುವಂತಹ ಪ್ರಯತ್ನ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅನ್ನುವಂತಹ ಪಟ್ಟನ್ನ ಹಿಡಿಯೋದರ ಮೂಲಕ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡ ಹೇರುವ ಪ್ರಯತ್ನವನ್ನ ಕೂಡ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಟೀಮ್ ಮಾಡುವಂತಹ ಸಾಧ್ಯತೆಗಳಿದೆ. ಖರ್ಗೆ ಮಾತುಗಳಿಂದಾಗಿ ಇದೀಗ ಡಿ.ಕೆ. ಟೀಮ್ಗೆ ಏನ್ ಮಾಡಬೇಕು ಅನ್ನುವಂತಹ ಒಂದಷ್ಟು ಆತಂಕ ಅಂತೂ ಸಹಜವಾಗಿ ಇದ್ದೇ ಇದೆ. ಆ ಒಂದು ಕುತೂಹಲ ನಮ್ಗಿರೋದು ಡಿ.ಕೆ. ಟೀಮ್ನ ಮುಂದಿನ ನಿರ್ಧಾರ ಏನು, ಏನ್ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಬಣದವರು ಇಲ್ಲಿಗೆ ಸೈಲೆಂಟ್ ಆಗ್ತಾರಾ ಅಥವಾ ಮತ್ತೊಂದು ದಾಳವನ್ನ ಉರುಳಿಸ್ತಾರಾ, ಆ ದಾಳ ಹೇಗಿರುತ್ತೆ ಅನ್ನೋದು. ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ಗೆ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದೇನು ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ಮೂಲಕ ಇದ್ದಂತಹ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಸಹಜವಾಗಿ ಎಐಸಿಸಿ ಅಧ್ಯಕ್ಷರು ಮಾಡಬೇಕಾದಂತಹ ಕೆಲಸ ಇದು ಈ ಹಿಂದೆನೇ ಆಗಬೇಕಾಗಿತ್ತು. ಈ ಮೂಲಕ ಇದೀಗ ತೆರೆ ಎಳೆಯುವ ಕೆಲಸ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ನಾಯಕರು, ಇತರೆ ಮುಖಂಡರು ಏನ್ ಹೇಳಿದ್ದಾರೆ ನೋಡೋಣ. ಯಾವ ಗೊಂದಲನೂ ಇಲ್ಲ. ನಾವು ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಕೆಲಸಗಳು ಮಾಡ್ತಾರೆ. ಚೀಫ್ ಮಿನಿಸ್ಟರು ಒಂದು ದಿವಸ ಆದರೂ ಈ ವಿಚಾರ ಮಾತಾಡಿದಾರ? ಅವರು ಆರಾಮಲ್ಲಿದ್ದಾರೆ, ಅವರು ಕೆಲಸ ಮಾಡ್ತಾರೆ. ಅವರಷ್ಟು ನೀವು ಇಲ್ಲಾಂದ್ರೆ ನೀವೇನು ಹೇಳ್ತೀರಾ? ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಅವರು ಮೊದಲು ಸ್ಟ್ರಾಂಗ್ ಆಗಿದ್ರು, ಈಗಲೂ ಸ್ಟ್ರಾಂಗ್ ಆಗಿದ್ದಾರೆ, ಮುಂದೆ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರದ್ದು ವಿಚಾರಗಳಿದೆ ಅಲ್ಲ, ಅದು ಭಾರಿ ಸ್ಟ್ರಾಂಗ್ ಆಗಿದೆ. ಅವರು ಕಮಿಟ್ಮೆಂಟ್ ಸ್ಟ್ರಾಂಗ್ ಆಗಿದೆ. ಕೆ.ಎನ್. ರಾಜಣ್ಣ ಎಲ್ಲ ಹೇಳಿದ ಹಾಗೆ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ರೀತಿಯಲ್ಲಿ ಯಾವುದೇ ರೀತಿಯಾಗಿ ಕೂಡ ರಿಯಾಕ್ಟ್ ಮಾಡೋದಿಲ್ಲ ಅಥವಾ ಅವರು ಈ ಹಿಂದೆ ಇದ್ದ ಹಾಗೆ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಜಾರ್ಜ್ ಅವರು ಹೇಳ್ತಾ ಇದ್ದಾರೆ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಈ ಹಿಂದಿಗಿಂತಲೂ ಅನ್ನುವ ವಿಚಾರ ಹೇಳ್ತಾರೆ. ಆದ್ರೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಈ ಸ್ಟೇಟ್ಮೆಂಟ್ ನಿಂದ ಡಿ.ಕೆ. ಟೀಮ್ ಏನ್ ಮಾಡುತ್ತೆ, ಯಾವ ರೀತಿಯ ದಾಳ ಉರುಳಿಸುತ್ತೆ, ಖಂಡಿತವಾಗ್ಲೂ ಕೂಡ ಮೇ 15 ಡೆಡ್ಲೈನ್ ಆಗತ್ತಾ, ಸಿಎಂ ಆಗ್ತಾರಾ, ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಕೂಡ ನಾವು ಕಾದು ನೋಡೋಣ.